ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಗೋವಿಂದ ಸವಿರುಚಿ ಜಿವಿಯರ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ, ತುಂಬ ರುಚಿಯಾಗಿರುವಂಥ, ಆರೋಗ್ಯಕರವಾಗಿರುವಂಥ, ಇಮ್ಯುನಿಟಿ ಪವರ್ ಇರುವಂಥ ಪೇನಟ್ ಸೀಸಮ್ ಲಾಡುವನ್ನು ಯಾವ ರೀತಿ ಮಾಡೋದಂತ ಸಿಂಪಲ್ಲಾಗಿ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿರಿ. ಈಗ ನಮ್ಮ ಚಳಿಗಾಲ ಎಂಡಿಂಗ್ನಲ್ಲಿ ನಮ್ಮ ವಿಟ್ಯಾಮಿನ್ ಕೊರತೆಯಿಂದಾಗಿ ನಮ್ಮ ಬಾಡಿಯಲ್ಲಿ ವೈಟ್ ಆಗ್ತಾ ಇರುತ್ತೆ. ಒಂದು ಸಾರಿ ಅಬ್ಸರ್ವ್ ಮಾಡ್ಕೊಳ್ರಿ. ಆ ವಿಟ್ಯಾಮಿನ್ ಕೊರತೆಯನ್ನು ನೀಗಿಸುವಂಥ ಸಂಪೂರ್ಣ ಶಕ್ತಿ ಈ ಲಾಡುನಲ್ಲಿ ಇದೆ. ಬನ್ನಿ ಹಾಗಾದರೆ ಈ ಲಾಡುವನ್ನು ಯಾವ ರೀತಿ ಮಾಡೋದು, ಏನು ಸಾಮಗ್ರಿ ಬೇಕಂತ ತುಂಬ ಸವಿಸ್ತಾರವಾಗಿ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತಡ ಮಾಡದೆ ಈ ರೆಸಿಪಿಯನ್ನು ಶುರು ಮಾಡೋಣ. ಬನ್ನಿ ರೆಸಿಪಿ ಕಡೆಗೆ ಹೋಗೋಣ. ಮೊದಲಿಗೆ ಗ್ಯಾಸನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡಿರಿ, ನೀಟಾಗಿ ಕ್ಲೀನ್ ಮಾಡ್ಕೊಂಡಿರುವಂಥ 2 ಕಪ್ ಎಳ್ಳನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ನಾವು ಹುರಿಬೇಕು. ಸೀದಿಸ್ಕೊಳ್ಳಿಕ್ಕೆ ಹೋಗಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿರಿ, ಕಲರ್ ಸ್ವಲ್ಪ ಚೇಂಜ್ ಆಯಿತು, ಚೆನ್ನಾಗಿ ಪಟ ಅಂತ ದಪ್ಪ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗಲಿಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ಅದೇ ಪಾತ್ರೆಯಲ್ಲಿ 2 ಕಪ್ಪಿನಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ. ಇದು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು. ಇದರಲ್ಲಿ ಕೆಟ್ಟಿದ್ದು, ಮೊಳಕೆ ಬಂದಿರೋದು, ವೇಸ್ಟ್ ಆಗಿರೋದಿರುತ್ತೆ, ಕ್ಲೀನ್ ಮಾಡಿಕೊಂಡೆ ಹಾಕ್ಕೊಳ್ರಿ. ಈಗ ಚೆನ್ನಾಗಿ ಇದನ್ನು ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಗರಿ ಆಗುವಂಗೆ, ನಮಗೆ ಕ್ರಿಸ್ಪಿ ಆಗುವಂಗೆ, ಘಮ ವಾಸನೆ ಬರುವಂಗೆ ನಾವು ಇದನ್ನು ಹುರಿಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಲಡ್ಡು ರೆಡಿ ಆಗುತ್ತೆ ರೀ. ಇವಾಗ ಪರ್ಫೆಕ್ಟ್ ಆಯಿತು. ಗ್ಯಾಸ್ ಟೈಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ನಿಮಗೆ ಕಾಣ್ತಾ ಇರಬೇಕು, ಅಲ್ಲಲ್ಲೇ ಸಿಪ್ಪಿ ಕೂಡ ಬಿಚ್ಚಿದೆ. ಒಂದು ಚೆಕ್ ಮಾಡಿಕೊಡ್ರಿ. ನೀಟಾಗಿ ಸಿಪ್ಪೆ ಬಿಚ್ಚಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಅದು. ಈಗ ನೋಡಿರಿ, ಇದನ್ನು ಕೂಡ ಒಂದು ಪಾತ್ರೆಗೆ ತಕ್ಕೊಂಡೆ. ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾದ ನಂತರ ಸಿಪ್ಪೆಯನ್ನು ತಕ್ಕೊಂಡು ಬರಬೇಕು ನಾವು. ಈಗ ಇದು ನೋಡಿರಿ, ಕಂಪ್ಲೀಟಾಗಿ ತಣ್ಣಗಾಗೈತ್ರಿ. ಸಿಪ್ಪೆ ಎಲ್ಲ ತಕ್ಕೊಂಡು ಕ್ಲೀನ್ ಮಾಡಿಕೊಂಡು ಬರೋಣ್ರಿ ನಾವು. ಈಗೆಲ್ಲ ನಾವು ಸಿಪ್ಪಿ ತೆಗೆದ ಕ್ಲೀನ್ ಮಾಡ್ಕೊಂಡು ಆಯ್ತು, ಪರ್ಫೆಕ್ಟ್ ಆಗಿರುವಂಥ ಶೇಂಗಾ ರೆಡಿ ಆತ್ರಿ. ಒಂದು ಮಿಕ್ಸಿ ಜಾರ್ನೊಳಗೆ 1 ಕಪ್ಪಿನಷ್ಟು ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ್ರೆ. ಕ್ವಾಂಟಿಟಿ ಜಾಸ್ತಿ ಹಾಕೋಬೇಡ್ರೆ ಮುದ್ದೆ ಆಗುತ್ತೆ ರೀ. ಈಗ ನಾವು ಹಿಂಗೆ ರಿವರ್ಸ್ ಪಲ್ಸ್ನೊಳಗೆ ಮಾಡ್ಕೊಳ್ಳೋದ್ರಿಂದ ತರಿ ಆಗುತ್ತೆ ರೀ, ಮತ್ತು ಪುಡಿ ಆಗುತ್ತೆ ರೀ. ಒಂದೇ ಡೈರೆಕ್ಷನಲ್ಲಿ ಇಡ್ಲಿಕ್ಕೆ ಹೋಗ್ಬೇಡ್ರಿ, ಮುದ್ದೆ ಆಗುತ್ತೆ ರೀ. ಮತ್ತು ನಾವು ಕ್ವಾಂಟಿಟಿಯಲ್ಲಿ ಜಾಸ್ತಿ ಹಾಕಿದ್ರು ಕೂಡ ಮುದ್ದೆ ಆಗುತ್ತೆ. ನಾವು ಎಷ್ಟು ಕ್ವಾಂಟಿಟಿ ಕಮ್ಮಿ ಹಾಕ್ತೀವಿ ಅಷ್ಟು ಉದುರು ಆಗುತ್ತೆ ರೀ. ಅದು ಈಗ ರೆಡಿ ಆತ್ರಿ. ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿನಿ ರೀ. ಈಗ ಅದ ಮಿಕ್ಸಿ ಜಾರ್ನೊಳಗೆ 2 ಕಪ್ಪಿನಷ್ಟು ಎಳ್ಳು ಹುರಿದಿದ್ನಲ್ಲ ರೀ, ಒಂದು ಸ್ವಲ್ಪ ಉಳಿಸಿ ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ಇದು ಕೂಡ ಹಂಗೆ ತರಿಯಾಗಿ ಇದನ್ನು ರುಬ್ಕೊಂಡ ಬರ್ತೇನೆ ರೀ. ಇದು ಕೂಡ ನೋಡಿರಿ ರೆಡಿ ಆಯ್ತು ನಮ್ಮದು. ಶೇಂಗಾ ಯಾವ ಥರವಾಗಿ ಉದುರಿದೆ, ಇದು ಕೂಡ ಅಷ್ಟೇ ಉದುರಿದೆ ನೋಡಿರಿ. ಇದನ್ನು ಕೂಡ ಅದರಲ್ಲೇ ನಾನು ಶೇಂಗಾ ಹೆಂಗೆ ಗ್ರ್ಯಾಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿಲ್ಲ ರೀ, ಅದರಲ್ಲೇ ಹಾಕ್ಕೊಂಡಿನಿ ರೀ. ಈಗ 2 ನಮ್ದು ರೆಡಿ ಆತ್ರಿ ಪುಡಿ. ಈಗ ಪಕ್ಕಕ್ಕೆ ಇಡೋಣ್ರಿ. ಮುಂದಿನ ಪ್ರೊಸೀಜರ್ ಏನಂತ ನೋಡೋಣ ಬರ್ರಿ. ಈಗ ಅದೇ ಪಾತ್ರೆನ ಸ್ವಲ್ಪ ಒರೆಸ್ಕೊಂಡು ಅದರಲ್ಲಿ ಒಂದಿಷ್ಟು ತುಪ್ಪವನ್ನು ಹಾಕ್ಕೊಂಡು, ತುಪ್ಪ ಕರಗಲಿ ರೀ. ಇದು ಜಾಸ್ತಿ ತುಪ್ಪ ಬೇಕಾಗಿಲ್ಲರ, ಸ್ವಲ್ಪ ತುಪ್ಪ ಆದ್ರೆ ಸಾಕ್ರಿ. ಈಗ ಕಂಪ್ಲೀಟಾಗಿ ತುಪ್ಪ ಕರಗತ್ರಿ. ಅದರೊಳಗೆ ಒಂದು 3 ಕಪ್ಪಿನಕ್ಕಿಂತ ಸ್ವಲ್ಪ ಕಮ್ಮಿಯಷ್ಟು ಬೆಲ್ಲನ ಜಜ್ಕೊಂಡಿದ್ದ ಹಾಕ್ಕೊಂಡಿನಿ ರೀ. 2 ಕಪ್ ಶೇಂಗಾ, 2 ಕಪ್ ಎಳ್ಳಿಗೆ, 4 ಕಪ್ಪಿಗೆ 3 ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿನಿ ರೀ. ಇದು ಪರ್ಫೆಕ್ಟ್ ಆಗತ್ತೆ ರೀ ಸ್ವೀಟ್. ನಿಮಗಿನ್ನ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 4 ಕಪ್ಪಿಗೆ 4 ಕಪ್ಪನ್ನು ನೀವು ಹಾಕೋಬೋದು. ಇದನ್ನು ತುಪ್ಪದಲ್ಲಿ ನೀಟಾಗಿ ನಾವು ಇದನ್ನು ಕರಗಿಸ್ಬೇಕು. ಲೋ ಫ್ಲೇಮ್ನಲ್ಲಿ ನೀರು ಹಾಕಲಿಕ್ಕೆ ಹೋಗಬೇಡ್ರಿ. ನಮ್ಮದು ಬಿಸಿ ತಗಲ್ತಾ ಇದ್ದಂಗೆ ಏನಾಗುತ್ತೆ, ಅದು ಮೆಲ್ಟ್ ಆಗ್ತಾ ಬರುತ್ತೆ ನೋಡಿರಿ. ನೀವು ಬೆಲ್ಲನ ಜಜ್ಕೋಬೇಕಾದ್ರೆ ಸ್ವಲ್ಪ ದಪ್ಪ ಕಣ್ಣಿ ಇರ್ಲಾರಂಗೆ ಸ್ವಲ್ಪ ಮೆತ್ತಗೆ ಜಜ್ಕೊಳ್ರಿ. ಅವಾಗ ಏನು ನಿಮಗೆ ಕರಗಲಿಕ್ಕೆ ಕಷ್ಟ ಆಗಲ್ಲ, ಬೇಗನೆ ಆಗುತ್ತೆ. ಈಗ ನೋಡ್ರಿ, ಅದು ಯಾವಾಗ ಹೀಟ್ ತಗಲ್ತಾ ಇರುತ್ತೆ ಅವಾಗ ಏನಾಗುತ್ತೆ, ತುಪ್ಪ ಅನ್ನೋದು ಬೆಲ್ಲ ಅನ್ನೋದು ಮಿಕ್ಸ್ ಆಗಿ ಕರಗ್ತಾ ಬರ್ತಾ ಇರುತ್ತೆ, ಕಣ್ಣಿ ಎಲ್ಲ ಹೊಡಿತಾ ಬರ್ತಾ ಇರುತ್ತೆ. ನಾವು ಮಿಕ್ಸ್ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ. ನಂಗೆ ಕಂಪ್ಲೀಟಾಗಿ ನಮ್ಮ ಬೆಲ್ಲ ಎಲ್ಲ ತುಪ್ಪದಲ್ಲೆಲ್ಲ ಕರಿಗಾಯ್ತು. ಇವಾಗ ಚೇಂಜ್ ಆಯಿತು ಕಲರ್. ಈಗ ಇದರಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು 1/4 ಸ್ಪೂನು ಇಲ್ಲ 1/2 ಸ್ಪೂನಷ್ಟು, ಇಷ್ಟೇ ಸಾಕ್ರಿ. ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮು ಲೋನಲ್ಲೇ ಇರಲಿ. ಈಗ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಪೌಡ್ರ್ ಇತ್ತಲ್ರಿ, ಮತ್ತು ಶೇಂಗಾದು ಮತ್ತು ಎಳ್ಳಿಂದು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಫ್ಲೇಮ್ ಲೋನಲ್ಲೇ, ಫ್ಲೇಮ್ ಹೈ ಇಡಲಿಕ್ಕೆ ಹೋಗಬೇಡ್ರಿ. ಇದು ಮಿಕ್ಸ್ ಮಾಡ್ತಾ ತಳ ಬಿಡುತ್ತೆ.
ಮತ್ತು ನಮಗೆ ಅದರೊಳಗಿರುವಂಥ ಎಣ್ಣೆ ಅಂಶ ಎಲ್ಲ ಹೊರಗೆ ಬಿಡ್ತಾ ಬರ್ತಾ ಇರುತ್ತೆ. ಅಲ್ಲಿವರೆಗೆ ನಾವು ಇದನ್ನು ಲೋ ಫ್ಲೇಮ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ನಿಮಗೆ ಕಾಣ್ತಾ ಇರ್ಬೋದು ನಮ್ಮ ಪ್ಯಾನ್ ಎಲ್ಲ ಬಿಡ್ತಾ ಬರ್ತಾ ಇದೆ ನೋಡ್ರಿ. ಈಗೆಲ್ಲನೂ ಒಂದು ಗುಡಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಪರ್ಫೆಕ್ಟ್ ಆಗೈತ್ರಿ. ಈಗ ಒಂದು ತಟ್ಟೆಗೆ ನೀವು ತುಪ್ಪ ಇಲ್ಲ ಎಣ್ಣೆನ ಸವರಿ ಡೈರೆಕ್ಟಾಗಿ ಹಿಂಗೆ ಹಾಕಿ ಬರ್ಫಿ ಥರ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲೇ ಉಂಡೆ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಆದ ನಂತರ ಇದನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ ರೀ, ಅಂದರೆ ಬೇಗನೆ ತಣ್ಣಗಾಗತ್ತೆ ಅಂತ. ಬರ್ಫಿ ಮಾಡೋದಂದ್ರೆ ಭಾಳ ಈಸಿ ನೋಡ್ರಿ. ನಾವು ತಟ್ಟಿಗೆ ಹಾಕ್ಬಿಟ್ಟು ಪೀಸ್ ಮಾಡಿಬಿಟ್ರೆ ಮುಗದೇ ಹೋಯ್ತು ರೀ. ಒಂದೇ ಸೆಕೆಂಡ್ನಾಗ ಬರ್ಫಿ ಅನ್ನೋದು ರೆಡಿ ಆಗುತ್ತೆ ರೀ. ಆದ್ರೆ ನಾ ಇಲ್ಲಿ ಉಂಡೆ ಮಾಡಕತ್ತೀನಿ ರೀ, ಅದಕ್ಕೋಸ್ಕರ ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನೋಡಿರಿ ಒಂದು 2 ಸುತ್ತು ನಾನು ಗಡ್ರ ಅನ್ನಿಸ್ಕೊಂಡು ಬಂದೇನಿ ರೀ. ಈಗ ಪರ್ಫೆಕ್ಟಾಗಿ ನಮಗೆ ಕಟ್ಟಕ್ಕೆ ಬರುತ್ತೆ ರೀ. ಪರ್ಫೆಕ್ಟ್ ಆಗಿರುವಂಥ ಹದ ರೆಡಿ ಆಗೈತೆ ನೋಡಿರಿ. ಈಗ ನೋಡಿರಿ ಎಷ್ಟು ಮೆತ್ತಗಾಗೈತೆ ನೋಡಿರಿ. ಇಲ್ಲಿ ನೋಡಿರಿ, ಅಕಸ್ಮಾತಾಗಿ ನಿಮ್ಗೆ ಏನಾದರೂ ಕಟ್ಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು 2 ಸಾರಿ ಗಡ್ರ ಅನ್ನಿಸ್ಕೊಡ್ರಿ, ಪರ್ಫೆಕ್ಟಾಗಿ ಬರತ್ತೆ ರೀ. ಈಗ ಇದನ್ನೊಂದು ಪಾತ್ರೆಗೆ ನಾವೇನು ಎಳ್ಳದಲ್ಲಿ ಹುರ್ಕೊಂಡು ತಗೊಂಡಿದ್ವಲ್ಲ ರೀ, ಅದೇ ಪಾತ್ರೆ ಒಳಗೆ ಹಾಕೊಳಕತ್ತಿ ನೋಡಿರಿ. ಆ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಉಂಡೆ ಆರಾಮಾಗಿ ಮಾಡ್ಕೋಬೋದು ರೀ. ಈಗ ಅದರಲ್ಲಿ ನೋಡಿರಿ ಗೋಡಂಬಿ ಹಾಕೋತಾ ಇದ್ದೀನಿ, ಮತ್ತು ಉಳಿಸಿರುವಂಥ ಎಳ್ಳು ಐತಲ್ರಿ ಆ ಎಳ್ಳು ಹಾಕೋತಾ ಇದ್ದೀನಿ. ನಾವು ಎಳ್ಳು ಯಾಕೆ ಹಿಂಗೆ ಮೇಲೆ ಹಾಕೋತಾ ಇದ್ದೀನಿ ಅಂದ್ರೆ ನಾವು ತಿನ್ಬೇಕಾದ್ರೆ ನಡಕ್ಕೆ ಎಳ್ಳು ಸಿಗುತ್ತಲ್ರಿ, ತುಂಬ ಟೇಸ್ಟ್ ಚೆನ್ನಾಗಾಗತ್ತೆ ರೀ. ನಮ್ಮ ಟೇಸ್ಟನ್ನು ಹೆಚ್ಚಿಸ್ಬೇಕು ಅಂತಂದ್ರೆ ಈ ರೀತಿಯಾಗಿ ನಾವು ಎಳ್ಳು ಉಂಡೆನ ರೆಡಿ ಮಾಡ್ಕೋಬೋದು ರೀ. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಯಾರ. ಡ್ರೈ ಫ್ರೂಟ್ಸ್ ಬೇಕಂದ್ರೆ ನಿಮ್ಗೆ ಇದರಲ್ಲಿ ನೀವು ಗೋಡಂಬಿ ಕೂಡ ಹಾಕಿದ್ದೀನಲ್ಲ, ಬಾದಾಮಿ ಕೂಡ ಹಾಕೋಬೋದು, ಪಿಸ್ತಾ ಹಾಕೋಬೋದು. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದೆ ಹಾಕೋಬೋದು, ಇಲ್ಲ ಅಸಲು ಡ್ರೈ ಫ್ರೂಟ್ಸ್ ಇಲ್ಲದೆ ಕೂಡ ನೀವು ಹಾಗೆ ಕೂಡ ಮಾಡ್ಕೋಬೋದು. ಈಗ ನೋಡಿರಿ ನಾವು ಆರಾಮಾಗಿ ಉಂಡೆಯನ್ನು ನಾನಿಲ್ಲಿ ಕಟ್ತಾ ಇದ್ದೀನಿ ನೋಡಿರಿ. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು, ನಾವು ಏನೂ ಹಾಳಾಗಲ್ಲ. ರುಚಿಯಲ್ಲಿ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಪರ್ಫೆಕ್ಟ್ ಆಗಿರುವಂಥ ನಮ್ಮ ಲಾಡು ಯಾವ ರೀತಿ ಮಾಡೋದಂತ ಅರ್ಥ ಆಯ್ತಲ್ವಾ? ನೋಡಿರಿ ಸೂಪರ್ ಆಗಿದೆ ನೋಡಿರಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇದೆ. ಘಮ ವಾಸನೆ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ರೀ, ಘಮ ಘಮ ಅಂತ ಇರುತ್ತೆ. ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ. ವಾವ್ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿರಿ. ಅರ್ಥ ಆಯ್ತಲ್ವಾ ನಿಮಗೆ ಯಾವ ರೀತಿ ಮಾಡಬೇಕು ಅಂತ? ಇದು ನೋಡಿರಿ ಒಂದು ಗುಡಿಸಿ ಮತ್ತೆ ನಾನು ಕಟ್ಟಿದ್ರು ಕೂಡ ಆರಾಮಾಗಿ ಇದು ಪ್ಯಾಚಪ್ ಆಗುತ್ತೆ ನೋಡಿರಿ. ನೋಡಿರಿ ನಾವು ಓಪನ್ ಮಾಡಿದ್ದೀವಿ ಅಂತ ಅಸಲು ಅರ್ಥನೇ ಆಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಪ್ಯಾಚಪ್ ಆಗಿಬಿಡುತ್ತೆ ನೋಡಿರಿ. ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಲಾಡು ರೆಡಿ ಆಯ್ತು ರೀ. ಹಿಂಗೆ ನಾವು ಎಲ್ಲ ಲಡ್ಡುವನ್ನು ನಾವು ರೆಡಿ ಮಾಡ್ಕೊಂಡು ಬರೋಣ್ರಿ. ಆರಾಮಾಗಿ ಮಾಡ್ಕೋಬೋದು ರೀ, ಏನೂ ಕಷ್ಟ ಆಗಲ್ಲ. ನಾವು ಆರಾಮಾಗಿ 2 ಕೈಯಿಂದ ಕೂಡ ನಾವು ಇದನ್ನು ಮಾಡ್ಕೋಬೋದು ನೋಡಿರಿ. 2 ಕೈಯಿಂದ ಮಾಡ್ಕೊತಿದ್ರೆ ಅಷ್ಟು ಬೇಗನೆ ಆಗುತ್ತೆ ಅಂದ್ಕೊಂಡು ನಾನು 2 ಕೈಯಿಂದ ನಾನೀಗ ಕಟ್ತಾ ಇದ್ದೀನಿ. ಏನೂ ಕಷ್ಟ ಆಗಲ್ಲ ನೋಡಿರಿ. ಹಿಂಗೆ ಉರುಳಾಡಿಸಿದ ಕೂಡ ಅದು ಬ್ರೇಕ್ ಕೂಡ ಆಗಲ್ಲ ರೀ, ಎಷ್ಟು ಪರ್ಫೆಕ್ಟ್ ಆಗುತ್ತೆ. ನಾವು ಮಾಡ್ತಿರುವಂಥ ಪ್ರೊಸೀಜರ್ ಪರ್ಫೆಕ್ಟ್ ಆಗಿದ್ರೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಲಡ್ಡುವನ್ನು ರೆಡಿ ಮಾಡ್ಕೋಬೋದು ನಾವು. ಎಲ್ಲ ನಮ್ಮ ಲಾಡು ಉಂಡೆ ಲಡ್ಡು ಒಬ್ಬೊಬ್ರು ಒಂದೊಂದು ರೀತಿ ಕರಿತಾರೆ ರೀ. ರೆಡಿ ಆಯ್ತು ನೋಡಿರಿ. ವಾವ್ ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಲಾಡು, ಬಾಯಲ್ಲಿಟ್ಟರೆ ಕರಗೆ ಹೋಗುವಂಥ ಲಾಡು ರೆಡಿ ಆಯಿತು. ಯಾವ ರೀತಿ ಮಾಡೋದಂತ ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈ ಲಾಡುವನ್ನು ಒಂದು ಸಲ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.